ಧರ್ಮಯ್ಯನ ಎದುರು ಸಮವಾಗಿ ನಿಂತ್ಕೊಳ್ಳೋ ಶಕ್ತಿ ಇರೋದು ಮಂಜುಳಾಗೆ ಮಾತ್ರ. ಆದ್ರೆ ಈ ಚಿತ್ರ ಅವಳ ತಲೆಗೆ ಏನೋ ತುಂಬಿ ಅವ್ರನ್ನ ತನ್ನ ಕಡೆ ಎಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅದನ್ನ ತಪ್ಪಿಸ್ಬೇಕು. ಮಂಜುಳನ ಬದಲಾಯಿಸೋ ಪ್ರಯತ್ನ ಮಾಡ್ತಾ ಇದೆಯಾ ಚಿತ್ರ? ಅದು ಹೇಗೆ ಬದಲಾಯಿಸ್ತೀಯೋ ನಾನು ನೋಡ್ತೀನಿ. ಇವತ್ತು ಚಿತ್ರ ಬಂದು ನನ್ನ ಹತ್ರ ಮಾತಾಡಿದ್ಲು. ಏನಂತೆ ಅವಳಿಗೆ? ನೀನ್ ಆಸ್ತಿ ಕೇಳಿದ್ದು ಯಾಕೆ ಅಂದ್ಲಾ? ಕೇಳಿರ್ತಾಳೆ. ಅದಲ್ಲ ಅರ್ಚನಾ, ನಾನು ನಿನ್ ಜೊತೆ ಇರಬಾರ್ದಂತೆ, ಕಲ್ಪನನ್ ಜೊತೆ ಚೆನ್ನಾಗಿರೋ ಅಂತ ಹೇಳಿದ್ಲು. ನನ್ನ ಮನ್ಸು ಯಾಕೆ ಹಾಗೆ ಯೋಚನೆ ಮಾಡ್ತೋ ನನಗೆ ಗೊತ್ತಿಲ್ಲ. ಆದ್ರೆ ಅವರೆಲ್ಲರೂ ಸರಿ, ನೀನೇ ತಪ್ಪು ಅಂತ ಅನ್ಸಿತ್ತು. ಛೇ, ನಾನು ಹಾಗೆಲ್ಲ ಯೋಚನೆ ಮಾಡಬಾರ್ದಾಗಿತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅರ್ಚನಾ. ಅಕ್ಕ, ನೀನೆಷ್ಟು ಒಳ್ಳೆಯವಳು ಅಂತ ನಿನಗೆ ಗೊತ್ತಿಲ್ಲ. ಎಲ್ಲರೂ ಮೋಸ ಮಾಡ್ತಾರೆ. ಆದ್ರೆ ನೀನು ನನ್ನ ವಿರುದ್ಧವಾಗಿ ನಿನ್ನ ಮನಸ್ಸಿನಲ್ಲಿ ಬಂದ ಕೆಟ್ಟ ಯೋಚನೆಗೆ ಕ್ಷಮೆ ಕೇಳ್ತಾ ಇದೆಯಲ್ಲ. ಚಿತ್ರ ಯಾಕೋ ತಲೆ ಹರಟೆ ಮಾಡ್ತಿದ್ದಾಳೆ. ಮಂಜುಳಾ ತಲೆಯಲ್ಲಿ ವಿಷ ಹಾಕೋ ಪ್ರಯತ್ನ ಮಾಡ್ತಿದ್ದಾಳೆ. ಅವಳು ಏನಾದ್ರೂ ಮಂಜುಳಾ ಮನಸ್ಸನ್ನ ಬದಲಾಯಿಸಿದ್ರು ಆಶ್ಚರ್ಯ ಇಲ್ಲ. ಏನ್ ಯೋಚನೆ ಮಾಡಿದೆ ಮಂಜುಳಾ? ಯೋಚನೆ ಮಾಡೋದಕ್ಕೇನಿದೆ? ಕಲ್ಪನನ ಹತ್ರ ನೀವು ನಿಮ್ಮ ಮಗುವಿನ ವಿಚಾರನ ಗುಟ್ಟಾಗಿಡಬಾರ್ದಾಗಿತ್ತು. ಅದೇ ಈಗ ಸಮಸ್ಯೆ ಆಗಿರೋದು. ನನ್ನ ತಂಗಿಗೋಸ್ಕರ ಸಾವಿನ ಮುಂದೆ ನಿಂತಿದ್ದೆ. ಆದ್ರೆ ಅವಳೇನ್ ಮಾಡಿದ್ಲು ಅಂತ ನಿಮ್ಗೆ ಗೊತ್ತಲ್ಲ. ಆದ್ರೆ ಅರ್ಚನಾ ನನ್ನನ್ನ ಕರ್ಕೊಂಡು ಹೋಗಿ ಅವಳ ಮನೆಯಲ್ಲಿ ನನಗೆ ಜಾಗ ಕೊಟ್ರು. ಏನೇ ಆದ್ರೂ ಅದು ನಿನ್ನ ಜಾಗ ಅಲ್ಲ ಮಂಜುಳಾ. ಯಾಕಲ್ಲ? ಚಿತ್ರ, ನೀವು ಹಿರಿ ಸೊಸೆ ಪ್ರಾಮುಖ್ಯತೆ ಪಡ್ಕೊಳ್ಳೋ ಪ್ರಯತ್ನದಲ್ಲಿದ್ದೀರಾ. ನೀವು ನನ್ನನ್ನ ನಿಮ್ ಕಡೆ ಹೋಲಿಸ್ಕೊಳ್ಳೋದ್ರ ಉದ್ದೇಶ ಒಂದೇ. ನಾನು ಅರ್ಚನಾ ಮನೇಲಿದ್ದೀನಿ ಅಂತ. ನಾನೇನಾದ್ರೂ ನಿರಾಶ್ರಿತಳಾಗಿದ್ರೆ ನಮ್ ಜೊತೆ ಬಾ ಅಂತ ನೀವೇನಾದ್ರೂ ನನ್ನನ್ನು ಕರಿತಿದ್ರೇನ್ರಿ? ಮತ್ತೆ ನಿಮ್ಮ ಪ್ರಯತ್ನ ಅಗತ್ಯ ಇಲ್ಲ. ಏನಂತಾಳೆ ನೀನ್ ವಾರ್ಗಿತ್ತಿ ಚಿತ್ರ? ಮಂಜುಳನ್ ಹಿಂದೆ ಬಿದ್ದಿದ್ಲು. ತಮ್ಮ ಕಡೆ ಹೇಳ್ಕೊಳ್ಳೋದಿಕ್ಕೆ ಏನೇನೆಲ್ಲ ಹೇಳಿದ್ಲು ಗೊತ್ತಾ ಅಮ್ಮಾಜಿ? ಇನ್ನಿಲ್ಲದಂತೆ ಪ್ರಯತ್ನಿಸಿದ್ಲು. ಮಂಜುಳಾ ಕೂಡ ಅವಳ ಮಾತಿಗೆ ಸ್ವಲ್ಪ ಕರೆಸ್ತಾ ಇದ್ಲು. ಆದ್ರೆ ನಾನ್ ಬಿಡ್ಲಿಲ್ಲ. ಕಲ್ಪನನ್ ವಿಷಯ ಅವಳಿಗೆ ನೀವೇನು ಮಾಡ್ಲಿಲ್ಲ ಅಂತ ಅಮಿತಾ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಇದನ್ನೇನ್ ಆಟ ಅಂತ ತಿಳ್ಕೊಂಡಿದ್ದಾಳ ಅವಳು? ಎಲ್ಲದಕ್ಕೂ ಒಂದು ಸಮಯ ಇರತ್ತೆ. ನಿನ್ನ ಕೈಯಲ್ಲಿ ಸಾಧ್ಯ ಆಗ್ಲಿಲ್ಲ ಅಂತ ನೀನು ಸೊಸೆನ ಚೂ ಬಿಟ್ಟಿದ್ಯಾ? ತಲೆ ತಿರುಗ್ತಿದೆ ನಿನಗೆ. ಬಿಸಿಲು ತಲೆ ಗಿರ್ರ ಅಂತಿರ್ಬೇಕು. ಬೇರೆಯವ್ರ ತಲೆ ತಿರುಗಿಸೋದೆ ನಿನ್ನ ಕೆಲಸ ಅಲ್ವಾ? ನಿನ್ನ ಸೊಸೆನ ನೀನ್ ಕಳ್ಸಿಲ್ವಾ? ನೀನ್ ಕಳಿಸ್ದೆ ಅವಳು ನನ್ನ ಹತ್ರ ನಿನ್ನ ಪರವಾಗಿ ವಕಾಲತ್ತು ವಹಿಸ್ಕೊಂಡು ಬಂದ್ಬಿಡ್ತಾಳ? ನಾನು ಹೇಳಿಲ್ಲ. ನಿನ್ನ ಕೋಣೆನಲ್ಲಿ ನನ್ನ ಮಗಳು ಚಂದನನ ಕೂರಿಸಿ ನೀನ್ ಮುದ್ದು ಮಾಡ್ಲೇಬೇಕು. ನನ್ನ ಮಗಳು ನಿನಗ್ ಹುಟ್ಟುದೋಳು. ನಿನಗ ಆತ್ಮ ಸಾಕ್ಷಿ ಇದ್ರೆ ಇದನ್ ಮಾಡ್ತೀಯ. ಕಾಡು ಮಲ್ಲಿಗೆ ಧರ್ಮಯ್ಯ, ಚಂದ್ರಗಿರಿ ಮಂಜುಳಾ ಇವರಿಬ್ಬರ ಮಧ್ಯೆ ನಡೆಯೋ ಯುದ್ಧ. ಇದ್ರ ಮಧ್ಯೆ ನೀನು ಸೊಸೆಯರ್ನ ತರೋ ಪ್ರಯತ್ನ ಮಾಡ್ಬೇಡ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಚಂದನಾಗೆ ಅಮ್ಮ ನಾನು, ಅಪ್ಪ ನೀನು.